ಹಲೋ ಸರ್, ನನ್ನ ಹೆಸರು ವೆಂಕಟೇಶ್ ಅಂತ. ನಮ್ದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪವರ್ ವೀಡರ್ ಮಾಡ್ತಿದೀವಿ. ಕಂಪನಿ ಬಂದ್ಬಿಟ್ಟು ಅಗ್ರಿ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ವಿತ್ ದ ಬ್ರ್ಯಾಂಡ್ ನೇಮ್ ಈ ರೈತ. ಇದು ಬಂದ್ಬಿಟ್ಟು ನೀವು ರೆಗ್ಯುಲರ್ ಪವರ್ ವೀಡರ್ಸ್ ನೋಡಿದ್ರೆ ಸೇಮ್ ಅದೇ ತರನೇ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪವರ್ ವೀಡರ್. ಇದು ಬಂದ್ಬಿಟ್ಟು ನಮ್ದು ಮೇನ್ ಬೇಸಿಕಲಿ ಯಾವ ತರ ಅಂದ್ರೆ ಇದು PMS ಮೋಟರ್ ಅಂತ ನಾವ್ ಹೇಳ್ತೀವಿ. ಪರ್ಮನೆಂಟ್ ಸಿಂಕ್ರನಸ್ ಮೋಟರ್, ಪೇಟೆಂಟೆಡ್ ಮೋಟರ್ ಇದು ನಮ್ದು. ಇದು ಬಂದ್ಬಿಟ್ಟು 5.5 ಕಿಲೋವ್ಯಾಟ್ ಮೋಟರ್, ಆಲ್ಮೋಸ್ಟ್ 7 HP to 10 HP ಬಂದಂಗ್ ಬರುತ್ತೆ ಪವರ್ ಇದು. ನೆಕ್ಸ್ಟ್ ಇದು ಬ್ಯಾಟ್ರಿ ಬಂದ್ಬಿಟ್ಟು 62Ah ಬ್ಯಾಟ್ರಿ. ಇದು ನಾವು ಒಂದ್ ಚಾರ್ಜ್ ಮಾಡಿದ್ರೆ 3 ರಿಂದ 4 ಗಂಟೆ ಯೂಸ್ ಮಾಡ್ಬೋದು. ಈ ರೋಟ್ರಿ ಹಾಕಿದ್ರೆ 3 ತಾಸು ಯೂಸ್ ಮಾಡ್ಬೋದು. ಅದೇ ನೀವು ನೇಗಿಲು ಹಾಕಿದ್ರೆ ಇನ್ನೂ ಜಾಸ್ತಿ ಬರುತ್ತೆ, 4 ತಾಸು ಬರ್ಬೋದು ನೇಗಿಲು ಹಾಕಿದ್ರೆ. ಹಾಗೆ ನಾವು ಬದು ಮಾಡೋದು, ಸಾಲ್ ಮಾಡೋದು, ಇದ್ರ ಲೋಡ್ ಹೆಂಗ್ ಕೊಡ್ತೀವಿ ಹಂಗೆ ಬ್ಯಾಟ್ರಿ ನಮ್ಗೆ ಇದಾಗುತ್ತೆ. ಈ ರೋಟ್ರಿಗೆ ಜಾಸ್ತಿ ಲೋಡ್ ತಗೊಳುತ್ತೆ. ಈ ಇದ್ರ ಪ್ರಕಾರ ನಮ್ಗೆ 3 ಅವರ್ ಬರುತ್ತೆ. ಅದೇ ಏನಾದ್ರು ನಾವು ಬೇರೆ ಏನಾದ್ರು ಅಟ್ಯಾಚ್ಮೆಂಟ್ ಆಗಿ ಕಡಿಮೆ ಲೋಡ್ ತಗೊಂಡ್ರೆ ಇನ್ನೂ ಜಾಸ್ತಿ ಬ್ಯಾಕಪ್ ಬರುತ್ತೆ. ಹಾಗೆ ಇದನ್ನ ಚಾರ್ಜ್ ಮಾಡೋದಕ್ಕೂ ನಮ್ಗೆ 3 ತಾಸು ಫಾಸ್ಟ್ ಚಾರ್ಜಿಂಗ್ ಅಲ್ಲಿ. ಫಾಸ್ಟ್ ಚಾರ್ಜಿಂಗ್ ಅಂದ್ರೆ 16 amps ನಮ್ಗೆ ಪ್ಲಗ್ ಬರುತ್ತಲ್ವಾ, ಆ ತರದ್ರಲ್ಲಿ ಚಾರ್ಜ್ ಮಾಡಿದ್ರೆ ನಮ್ಗೆ ಇದು ಬಂದ್ಬಿಟ್ಟು 3 hours ಅಲ್ಲಿ ಚಾರ್ಜ್ ಆಗುತ್ತೆ. ಅದೇ ನೀವು ಮೊಬೈಲ್ ಹಾಕೋ ಕಡೆ 5 amps ಅಲ್ಲಿ ಚಾರ್ಜ್ ಮಾಡಿದ್ರೆ 6 hours ತಗೊಳುತ್ತೆ ಚಾರ್ಜ್ ಆಗ್ಲಿಕ್ಕೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು 1,25,000. ಇನಿಷಿಯಲ್ ಆಫರ್ ಅಲ್ಲಿ ನಾವು 1,25,000 ಕೊಡ್ತೀವಿ. ನೀವು ಕಂಪ್ಯಾರಿಟಿವ್ಲಿ ಇಂಜಿನ್ ನಿಮ್ಗೆ ಆವರೇಜ್ ಆಗಿ ನೋಡ್ಕೊಂಡ್ರೆ 80,000 ಹಂಗೆ ಸಿಗುತ್ತೆ ಡೀಸೆಲ್ ಇಂಜಿನ್. ನಾವು ಇದು ಡೀಸೆಲ್ ಇಂಜಿನ್ ಜೊತೆ ಕಂಪೇರ್ ಮಾಡೋಣ. ಈಗ ಆ ತರ ನೋಡ್ಕೊಂಡ್ರೆ 7 HP ನಿಮ್ಗೆ 7 HP to 9 HP ನಿಮ್ಗೆ 80,000 ಹಂಗೆ ಬೀಳುತ್ತೆ ಆವರೇಜ್ ಆಗಿ. ಅಗೇನ್ ನಿಮ್ಗೆ ಕಾಸ್ಟ್ ಓಡಿಸ್ಬೇಕಾದ್ರೆ ಖರ್ಚು ಬರುತ್ತೆ. ನಿಮ್ಗೆ ನೀವು 1 ತಾಸು ಓಡಿಸಿದ್ರೆ 80 ರಿಂದ 100 ರೂಪಾಯಿ ಖರ್ಚು ನಿಮ್ಗೆ ಡೀಸೆಲ್ ಆದ ಪೆಟ್ರೋಲ್ ಬರುತ್ತೆ. ಇದು ಎಲೆಕ್ಟ್ರಿಕ್ ಆಗಿರೋ ಕಾರಣ 8 ರೂಪಾಯಿ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ 90% ವೆಚ್ಚ ಕಮ್ಮಿ ಆಗುತ್ತೆ ಇದರಲ್ಲಿ. ಜೊತೆಗೆ ಓಡಿಸ್ಬೇಕಾದ್ರೆ ಇಂಜಿನ್ ಇಂದ ಒಮ್ಗೆ ವೈಬ್ರೇಷನ್ ಬರುತ್ತೆ, ಇಂಜಿನ್ ಇಂದ ನಿಮ್ಗೆ ವೈಬ್ರೇಷನ್ ಬರುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಏನಂತಂದ್ರೆ ಇದ್ರಿಂದ ಓಡಿಸೋದ್ರಿಂದ ಮೋಟರ್ ಇಂದ ಆಗಿರೋ ಕಾರಣ ನಿಮ್ಗೆ ವೈಬ್ರೇಷನ್ ಅನ್ಸೋದಿಲ್ಲ. ಈಗ ನೀವು ಯಾರಾದ್ರೂ ಓಡಿಸ್ತೀನಿ ಅಂದ್ರೆ ಓಡಿಸಿ ನೋಡಿ, ನಿಮ್ಗೆ ನಾರ್ಮಲಿ ಜಸ್ಟ್ ಇದು ಥ್ರಾಟಲ್ ನಮ್ಗೆ ಹೆಂಗೆ ನಾವು ಎಕ್ಸಲೇಟರ್ ಇರುತ್ತೆ ಸೇಮ್ ಅದೇ ತರ ಇದಕ್ಕೆ ಥ್ರಾಟಲ್ ಕೊಟ್ಟಿದೀವಿ ಸೇಮ್. ನೆಕ್ಸ್ಟ್ ಇದು ಎಮರ್ಜೆನ್ಸಿ ಕ್ಲಚ್ ಅಂತ ಹೇಳ್ತೀವಿ. ಥ್ರಾಟಲ್ ಗೇರ್ ಈಗ ಸೆಕೆಂಡ್ ಗೇರ್ ಅಲ್ಲಿ ಇದೆ ನೋಡಿ, ನೀವು ಪ್ರೆಸ್ ಮಾಡಿದ್ರೆ ಎಂಗೇಜ್ ಆಗುತ್ತೆ. ಈಸಿಯಾಗಿ ನಾವು ಆರಾಮ್ಸೆ ಓಡಿಸ್ಬೋದು. ಬಿಟ್ಟರೆ ಡಿಸೆಂಗೇಜ್ ಆಗುತ್ತೆ. ಯಾವುದೇ ಸ್ಪೀಡ್ ಅಲ್ಲಿ ಇದ್ರೂ ಬಿಟ್ಟರೆ ಡಿಸೆಂಗೇಜ್ ಆಗುತ್ತೆ. ಅಗೇನ್ ನಾವು ರಿವರ್ಸ್ ಬರ್ಬೇಕಂದ್ರೆ ರಿವರ್ಸ್ ಆಪ್ಷನ್ ಇದೆ. ನ್ಯೂಟ್ರಲ್ ಹಾಕೊಂಡ್ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಫಾರ್ವರ್ಡ್. ವೈಬ್ರೇಷನ್ ಅಂದ್ರೆ ಇದು ವೈಬ್ರೇಷನ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ನೀವು ನೆಲಕ್ಕೆ ಹೊಡಿಬೇಕಾದ್ರೆ ರೋಟ್ರಿಂಗ್ ಹೊಡಿಬೇಕಾದ್ರೆ ಅದರಿಂದ ಬಂದಿರೋ ವೈಬ್ರೇಷನ್. ನಿಮ್ಗೆ ಮಾಮೂಲಿ ಇಂಜಿನ್ ಆದ್ರೆ ಇಂಜಿನ್ ಇಂದನೂ ಬರುತ್ತೆ, ನೆಲದಿಂದನೂ ಬರುತ್ತೆ. ಬಟ್ ಇದರಲ್ಲಿ ಒಂದೇ ನೆಲದಿಂದ ಮಾತ್ರ ಬರುತ್ತೆ. ಅಗೇನ್ ನೀವು ಯಾರಾದ್ರೂ ನೀವಾದ್ರೂ ಓಡಿಸ್ಬೋದು. ಲಾಕಿಂಗ್ ಇದೆ, ಕೀ ಸಿಸ್ಟಮ್ ಇದೆ. ಇದಕ್ಕೆ ಲ್ಯಾಚ್ ಮಾಡ್ಕೋಬಹುದು ನಾವೇ. ಜಸ್ಟ್ ಒಂದು ಲ್ಯಾಚ್ ಬರುತ್ತೀವಿ, ಇಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಬೋದು. ಬಟ್ ಏನಂತಂದ್ರೆ ನಿಮ್ಗೆ ಈಗ ತೋಟದಲ್ಲಿ ಸಾಲ್ ಸುತ್ತ ಐ ಮೀನ್ ಗಿಡ ಸುತ್ತ ಮಾಡ್ಬೇಕಂದ್ರೆ ಈ ತರ ಇದ್ರೆ ಬೆಸ್ಟ್. ಯಾವಾಗಾದ್ರೂ ಎಷ್ಟೇ ಸ್ಪೀಡ್ ಅಲ್ಲಿ ಇದ್ರೂ ಹಿಂಗ್ ಪ್ರೆಸ್ ಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ. ಈಗ ನಾವು ಇನ್ನು ಅಡಿಷನಲ್ ಫೀಚರ್ಸ್ ಇದೆ. ಅಡಿಷನಲ್ ಫೀಚರ್ಸ್ ಏನಂತಂದ್ರೆ ಒಂದು ಇದರಲ್ಲಿ ಬೇರೆ ಯಾವುದೇ ಇಂಜಿನ್ ಅಲ್ಲಿ ತಗೊಂಡ್ರು ಕೂಡ ಆಯಿಲ್ ಎಷ್ಟಿದೆ ಅಂತ ತೋರಿಸಲ್ಲ. ಗೇರ್ ಬಾಕ್ಸ್ ಆಯಿಲ್ ಎಷ್ಟಿದೆ ಅಂತ ತೋರಿಸಲ್ಲ. ಇದರಲ್ಲಿ ಓನ್ಲಿ ಗೇರ್ ಮೆಕಾನಿಸಮ್ ಇರೋದ್ ಕಾರಣ ನಮ್ದು ಎಲ್ಲಿ ತೋರಿಸುತ್ತೆ ಫೀಚರ್ಸ್ ಇದೆ. ಗೇರ್ ಅಲ್ಲಿ ಆಯಿಲ್ ಲೆವೆಲ್ ಕಮ್ಮಿ ಆದ್ರೆ ಇದರಲ್ಲಿ ಗ್ರೀನ್ ಕಲರ್ ಲೈಟ್ ಇದ್ದು ರೆಡ್ ಟರ್ನ್ ಆಗುತ್ತೆ. ಈ ತರ ಒಂದು ಫೀಚರ್ ಇದೆ. ನೆಕ್ಸ್ಟ್ ಇದರಲ್ಲಿ ಜೊತೆಗೆ ಮೋಟರ್ ಅಲ್ಲಿ ನಿಮ್ಗೆ ಮಾಲ್ ಫಂಕ್ಷನ್ ಏನಾದ್ರು ಆದ್ರೂ ಕೂಡ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಅದ್ರ ಮೇಲ್ಗಡೆ ನೀವು ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇದು ಮೊಬೈಲ್ ಕೂಡ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಬ್ಲೂಟೂತ್ ಇದೆ. ಬ್ಲೂಟೂತ್ ಜೊತೆಗೆ ನಾವು ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ನೀವು ಎಲ್ಲೇ ಫೀಲ್ಡ್ ಅಲ್ಲಿ ಇದ್ರು ಕೂಡ, ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಊರಲ್ಲಿ ಇರ್ತೀರಾ, ಇದು ಸ್ಟ್ರಕ್ ಆಯ್ತು ಏನು ವರ್ಕ್ ಆಗ್ತಿಲ್ಲ ಅಂತಂದ್ರೆ ನೀವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ನಾವು ಇಲ್ಲಿಂದಾನೇ ನೋಡ್ಬೋದು ಏನಾಗಿದೆ ಅಂತ ಚೆಕ್ ಮಾಡ್ಬೋದು. ಅದು ಫೀಚರ್ಸ್ ಇದೆ.